ಅಧ್ಯಾಯ 3. ಭಗವಾನ್ ಶಿವನ ಬ್ರಹ್ಮಾದಿ 5 ಮೂರ್ತಿಗಳು, ಈಶಾನಾದಿ ಬ್ರಹ್ಮಮೂರ್ತಿಗಳು, ಪೃಥ್ವಿ ಹಾಗೂ ಶರ್ವ ಮುಂತಾದ ಅಷ್ಟಮೂರ್ತಿಗಳ ಪರಿಚಯ ಮತ್ತು ಅವನ ಸರ್ವವ್ಯಾಪಕತೆಯ ವರ್ಣನೆ. ಉಪಮನ್ಯು ಹೇಳುತ್ತಾನೆ, ಶ್ರೀಕೃಷ್ಣನೇ, ಮಹೇಶ್ವರ ಪರಮಾತ್ಮ ಶಿವನ ಮೂರ್ತಿಗಳಿಂದ ಈ ಸಮಸ್ತ ಚರಾಚರ ಜಗತ್ತು ಹೇಗೆ ವ್ಯಾಪ್ತವಾಗಿದೆ ಎಂಬುದನ್ನು ಕೇಳು. ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ ಹಾಗೂ ಸದಾಶಿವ ಇವು ಆ ಪರಮೇಶ್ವರನ 5 ಮೂರ್ತಿಗಳೆಂದು ತಿಳಿಯಬೇಕು. ಇವುಗಳಿಂದಲೇ ಈ ಸಂಪೂರ್ಣ ವಿಶ್ವವು ವಿಸ್ತಾರಗೊಂಡಿದೆ. ಇವುಗಳಲ್ಲದೆ ಇನ್ನೂ 5 ಅವನ ಶರೀರಗಳಿವೆ. ಅವುಗಳನ್ನು ಪಂಚಬ್ರಹ್ಮ ಎಂದು ಹೇಳುವರು. ಆ ಮೂರ್ತಿಗಳಿಂದ ವ್ಯಾಪ್ತವಲ್ಲದ ಯಾವ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲ. ಈಶಾನ, ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ ಇವು ಮಹಾದೇವನ ವಿಖ್ಯಾತವಾದ ಪಂಚಬ್ರಹ್ಮ ಮೂರ್ತಿಗಳು. ಇವುಗಳಲ್ಲಿ ಈಶಾನವೆಂಬ ಆದಿ ಶ್ರೇಷ್ಠ ತನು ಮೂರ್ತಿಯು ಪ್ರಕೃತಿಯ ಸಾಕ್ಷಾತ್ ಭೋಕ್ತ ಕ್ಷೇತ್ರಜ್ಞನನ್ನು ವ್ಯಾಪಿಸಿ ಸ್ಥಿತವಾಗಿದೆ. ಮೂರ್ತಿಮಂತ ಪ್ರಭು ಶಿವನ ತತ್ಪುರುಷವೆಂಬ ಮೂರ್ತಿಯು ಗುಣಗಳ ಆಶ್ರಯ ರೂಪಿ ಭೋಗ್ಯ ಅವ್ಯಕ್ತದಲ್ಲಿ ಅಧಿಷ್ಠಿತವಾಗಿದೆ. ಪಿನಾಕಪಾಣಿ ಮಹೇಶ್ವರನ ಅತ್ಯಂತ ಪೂಜನೀಯ ಅಘೋರವೆಂಬ ಮೂರ್ತಿಯು ಧರ್ಮವೇ ಆದಿ 8 ಅಂಗಗಳಿಂದ ಕೂಡಿದ ಬುದ್ಧಿ ತತ್ವವನ್ನು ತನ್ನ ಅಧಿಷ್ಠಾನವನ್ನಾಗಿಸಿದೆ. ವಿಧಾತ ಮಹಾದೇವನ ವಾಮದೇವ ಎಂಬ ಮೂರ್ತಿಯನ್ನು ಆಗಮವೇತ್ತರಾದ ವಿದ್ವಾಂಸರು ಅಹಂಕಾರದ ಅಧಿಷ್ಠಾತೃವೆಂದು ತಿಳಿಸುವರು. ಬುದ್ಧಿವಂತನಾದ ಪುರುಷನು ಅಮಿತ ತೇಜಸ್ವಿ ಶಿವನ ಸದ್ಯೋಜಾತ ಎಂಬ ಮೂರ್ತಿಯನ್ನು ಮನಸ್ಸಿನ ಅಧಿಷ್ಠಾತೃವೆಂದು ಹೇಳುವರು. ಭಗವಾನ್ ಶಿವನ ಈಶಾನವೆಂಬ ಮೂರ್ತಿಯನ್ನು ಶ್ರವಣೇಂದ್ರಿಯ, ವಾಣಿ, ಶಬ್ದ ಮತ್ತು ವ್ಯಾಪಕ ಆಕಾಶ ತತ್ವದ ಸ್ವಾಮಿ ಎಂದು ವಿದ್ವಾಂಸರು ತಿಳಿಯುತ್ತಾರೆ. ಪುರಾಣಗಳ ಅರ್ಥಜ್ಞಾನದಲ್ಲಿ ನಿಪುಣರಾದ ವಿದ್ವಾಂಸರು ಮಹೇಶ್ವರನ ತತ್ಪುರುಷವೆಂಬ ವಿಗ್ರಹವನ್ನು ತ್ವಚೆ, ಕೈ, ಸ್ಪರ್ಶ ಮತ್ತು ವಾಯು ತತ್ವದ ಸ್ವಾಮಿ ಎಂದು ತಿಳಿಯುತ್ತಾರೆ. ಮನೀಷಿ ಮುನಿಗಳು ಶಿವನ ಅಘೋರವೆಂಬ ಮೂರ್ತಿಯನ್ನು ನೇತ್ರ, ಕಾಲು, ರೂಪ ಮತ್ತು ಅಗ್ನಿತತ್ವದ ಅಧಿಷ್ಠಾತೃನೆಂದು ತಿಳಿಸುತ್ತಾರೆ. ಭಗವಾನ್ ಶಿವನ ಚರಣಗಳಲ್ಲಿ ಅನುರಾಗ ಉಳ್ಳ ಮಹಾತ್ಮರು ಅವನ ವಾಮದೇವವೆಂಬ ಮೂರ್ತಿಯನ್ನು ರಸನೆ, ಪಾಯು, ರಸ ಮತ್ತು ಜಲತತ್ವದ ಸ್ವಾಮಿ ಎಂದು ತಿಳಿಯುತ್ತಾರೆ. ಸದ್ಯೋಜಾತವೆಂಬ ಮೂರ್ತಿಯನ್ನು ಘ್ರಾಣೇಂದ್ರಿಯ, ಉಪಸ್ಥ, ಗಂಧ ಮತ್ತು ಪೃಥ್ವಿ ತತ್ವದ ಅಧಿಷ್ಠಾತೃವೆಂದು ಹೇಳುತ್ತಾರೆ. ಮಹಾದೇವನ ಈ 5 ಮೂರ್ತಿಗಳು ಕಲ್ಯಾಣದ ಏಕಮಾತ್ರ ಹೇತು ಆಗಿದೆ. ಕಲ್ಯಾಣಕಾಮಿ ಪುರುಷರು ಇವನ್ನು ಸದಾ ಪ್ರಯತ್ನಪೂರ್ವಕ ವಂದಿಸಬೇಕು. ಆ ದೇವಾದಿದೇವ ಮಹಾದೇವನ ಈ 8 ಮೂರ್ತಿಗಳು ತತ್ವರೂಪಿ ಈ ಜಗತ್ತಾಗಿದೆ. ಈ 8 ಮೂರ್ತಿಗಳಲ್ಲಿ ಈ ವಿಶ್ವವು ನೂಲಿನಲ್ಲಿ ಪೋಣಿಸಿದ ಮಣಿಗಳಂತೆ ಓತಪೋತವಾಗಿ ಸ್ಥಿತವಾಗಿದೆ. ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಈಶಾನ ಮತ್ತು ಮಹಾದೇವ ಇವು ಶಿವನ ವಿಖ್ಯಾತ 8 ಮೂರ್ತಿಗಳಾಗಿವೆ. ಮಹೇಶ್ವರನ ಈ ಶರ್ವಾದಿ 8 ಮೂರ್ತಿಗಳಿಂದ ಕ್ರಮವಾಗಿ ಭೂಮಿ, ಜಲ, ಅಗ್ನಿ, ವಾಯು, ಕ್ಷೇತ್ರಜ್ಞ, ಸೂರ್ಯ ಮತ್ತು ಚಂದ್ರ ಇವರು ಅಧಿಷ್ಠಿತರಾಗಿದ್ದಾರೆ. ಅವನ ಪೃಥ್ವಿಮಯ ಮೂರ್ತಿಯು ಸಮಸ್ತ ಚರಾಚರ ಜಗತ್ತನ್ನು ಧರಿಸುತ್ತದೆ. ಅದರ ಅಧಿಷ್ಠಾತೃವಿನ ಹೆಸರು ಶರ್ವವಾಗಿದೆ. ಅದಕ್ಕಾಗಿ ಅದು ಶಿವನ ಶಾರ್ವಿ ಮೂರ್ತಿ ಎಂದು ಹೇಳಲ್ಪಡುತ್ತದೆ. ಇದೇ ಶಾಸ್ತ್ರದ ನಿರ್ಣಯವಾಗಿದೆ. ಅವನ ಜಲಮಯ ಮೂರ್ತಿಯು ಸಮಸ್ತ ಜಗತ್ತಿಗಾಗಿ ಜೀವನದಾತೃವಾಗಿದೆ. ಜಲವು ಪರಮಾತ್ಮ ಭವನ ಮೂರ್ತಿಯಾಗಿದೆ. ಅದಕ್ಕಾಗಿ ಅದನ್ನು ಭಾವಿ ಎಂದು ಹೇಳುತ್ತಾರೆ. ಶಿವನ ತೇಜೋಮಯಿ ಶುಭಮೂರ್ತಿಯು ವಿಶ್ವದ ಒಳಗೆ ಹೊರಗೆ ವ್ಯಾಪ್ತವಾಗಿ ಸ್ಥಿತವಾಗಿದೆ. ಆ ಘೋರರೂಪಿ ಮೂರ್ತಿಯ ಹೆಸರು ರುದ್ರವಾಗಿದೆ. ಅದಕ್ಕಾಗಿ ಅದನ್ನು ರೌದ್ರಿ ಎಂದು ಹೇಳುತ್ತಾರೆ. ಭಗವಾನ್ ಶಿವನು ವಾಯು ರೂಪದಿಂದ ಸ್ವತಃ ಗತಿಶೀಲನಾಗಿ ಈ ಜಗತ್ತನ್ನು ಗತಿಶೀಲವಾಗಿಸುವನು. ಜೊತೆಗೆ ಅವನು ಇದರ ಭರಣ ಪೋಷಣವನ್ನು ಮಾಡುವನು. ವಾಯು ಭಗವಾನ್ ಉಗ್ರನ ಮೂರ್ತಿಯಾಗಿದೆ. ಅದಕ್ಕಾಗಿ ಸಾಧು ಪುರುಷರು ಇವನನ್ನು ಔಗ್ರಿ ಎಂದು ಹೇಳುತ್ತಾರೆ. ಭಗವಾನ್ ಭೀಮನ ಆಕಾಶರೂಪಿ ಮೂರ್ತಿಯು ಎಲ್ಲರಿಗೆ ಅವಕಾಶವನ್ನು ಕೊಡುವಂತಹುದು. ಸರ್ವವ್ಯಾಪಿ ಹಾಗೂ ಭೂತ ಸಮುದಾಯದ ಭೇದಿಕ ಆಗಿದೆ. ಅದು ಭೀಮ ರೂಪದಿಂದ ಪ್ರಸಿದ್ಧವಾಗಿದೆ. ಆದ್ದರಿಂದ ಅದನ್ನು ಭೈಮಿ ಮೂರ್ತಿ ಎಂದು ಹೇಳುವರು. ಸಮಸ್ತ ನೇತ್ರಗಳಲ್ಲಿ ವಾಸಿಸುವ ಹಾಗೂ ಸಮಸ್ತ ಆತ್ಮಗಳ ಅಧಿಷ್ಠಾತೃ ಶಿವಮೂರ್ತಿಯನ್ನು ಪಶುಪತಿ ಮೂರ್ತಿ ಎಂದು ತಿಳಿಯಬೇಕು. ಅದು ಪಶುಗಳ ಪಾಶಗಳನ್ನು ಛೇದಿಸುವುದಾಗಿದೆ. ಮಹೇಶ್ವರನ ಈಶಾನವೆಂಬ ಮೂರ್ತಿಯೇ ದಿವಾಕರ ಅಂದರೆ ಸೂರ್ಯ ಎಂಬ ಹೆಸರನ್ನು ಧರಿಸಿ ಸಮಸ್ತ ಜಗತ್ತನ್ನು ಪ್ರಕಾಶಿತಗೊಳಿಸುತ್ತಾ ಆಕಾಶದಲ್ಲಿ ಸಂಚರಿಸುತ್ತದೆ.
ಯಾರ ಕಿರಣಗಳಲ್ಲಿ ಅಮೃತವು ತುಂಬಿರುವುದೋ, ಯಾರು ಸಂಪೂರ್ಣ ವಿಶ್ವವನ್ನು ಆ ಅಮೃತದಿಂದ ನೆನೆಸುವನೋ ಆ ಚಂದ್ರನು ಭಗವಾನ್ ಶಿವನ ಮಹಾದೇವವೆಂಬ ವಿಗ್ರಹವಾಗಿದೆ. ಆದ್ದರಿಂದ ಅದನ್ನು ಮಹಾದೇವ ಮೂರ್ತಿ ಎಂದು ಹೇಳುತ್ತಾರೆ. ಇದು 8ನೆಯ ಮೂರ್ತಿಯು ಪರಮಾತ್ಮ ಶಿವನ ಸಾಕ್ಷಾತ್ ಸ್ವರೂಪವಾಗಿದೆ ಹಾಗೂ ಇತರ ಎಲ್ಲ ಮೂರ್ತಿಗಳಲ್ಲಿ ವ್ಯಾಪಕವಾಗಿದೆ. ಅದಕ್ಕಾಗಿ ಈ ಸಂಪೂರ್ಣ ವಿಶ್ವವು ಶಿವರೂಪವೇ ಆಗಿದೆ. ಮರದ ಬೇರಿಗೆ ನೀರೆರೆದರೆ ಅದರ ರೆಂಬೆ ಕೊಂಬೆಗಳು ಪುಷ್ಪರಾಗುವಂತೆಯೇ ಭಗವಾನ್ ಶಿವನ ಪೂಜೆಯಿಂದ ಅವನ ಸ್ವರೂಪಭೂತ ಜಗತ್ತಿನ ಪೋಷಣೆಯಾಗುತ್ತದೆ. ಆದ್ದರಿಂದ ಎಲ್ಲರಿಗೆ ಅಭಯದಾನ ಕೊಡುವುದು, ಎಲ್ಲರ ಮೇಲೆ ಅನುಗ್ರಹ ಮಾಡುವುದು ಮತ್ತು ಎಲ್ಲರಿಗೆ ಉಪಕಾರ ಮಾಡುವುದು ಇದನ್ನು ಶಿವನ ಆರಾಧನೆ ಎಂದು ತಿಳಿಯಲಾಗಿದೆ. ಈ ಜಗತ್ತಿನಲ್ಲಿ ತನ್ನ ಪುತ್ರ ಪೌತ್ರಾದಿಗಳು ಪ್ರಸನ್ನರಾಗಿರುವುದರಿಂದ ತಂದೆ ಅಜ್ಜ ಇವರು ಸಂತೋಷವಾಗಿರುವಂತೆಯೇ ಸಂಪೂರ್ಣ ಜಗತ್ತಿನ ಪ್ರಸನ್ನತೆಯಿಂದ ಭಗವಾನ್ ಶಂಕರನು ಸಂತೋಷಗೊಳ್ಳುವನು. ಯಾವುದೇ ದೇಹಧಾರಿಗೆ ದಂಡವನ್ನು ಕೊಟ್ಟರೆ ಅವನ ಮೂಲಕ ಅಷ್ಟಮೂರ್ತಿಧಾರಿ ಶಿವನಿಗೆ ಅನಿಷ್ಟ ಮಾಡಿದಂತೆ. ಇದರಲ್ಲಿ ಸಂಶಯವೇ ಇಲ್ಲ. 8 ಮೂರ್ತಿಗಳ ರೂಪದಲ್ಲಿ ಸಮಸ್ತ ವಿಶ್ವವನ್ನು ವ್ಯಾಪ್ತವಾಗಿರುವ ಶಿವನನ್ನು ನೀನು ಎಲ್ಲ ರೀತಿಯಿಂದ ಭಜಿಸು, ಏಕೆಂದರೆ ರುದ್ರದೇವರು ಎಲ್ಲರ ಪರಮ ಕಾರಣನಾಗಿರುವನು. ಇಲ್ಲಿಗೆ ಅಧ್ಯಾಯ 3 ಸಂಪೂರ್ಣವಾಯಿತು.